ನಾನು ಸೌಮ್ಯ ಸತೀಶ್, ಚಿಕ್ಕನಾಯಕನಹಳ್ಳಿ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಈ ನಿಟ್ಟಿನಲ್ಲಿ ಮನುಷ್ಯನಲ್ಲಿಯೇ ಭಗವಂತನನ್ನ ಕಾಣಬಹುದು ಎಂದು ವಚನ ಸಾಹಿತ್ಯದ ತತ್ವ ಸಿದ್ಧಾಂತವನ್ನು ಅನುಸರಿಸಬೇಕು ಎಂದು ತೆಪಟೂರು ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಎಂಡಿ ಶಿವಕುಮಾರಸ್ವಾಮಿ ಹೇಳಿದರು. ತಾಲೂಕಿನ ಶೆಟ್ಟಿಕೆರೆ ಹೋಬಳಿಯ ಮಾಕುವಳ್ಳಿ ಗ್ರಾಮದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನಿಂದ ಹಳ್ಳಿಗೊಂದು ವಚನ ದೀಪ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿದರು. ಸಮಾಜದಲ್ಲಿ ಜಾತಿ ಧರ್ಮ ಸಂಘರ್ಷಗಳಿಂದ ದೇವಾಲಯಗಳಿಗೆ ಶೋಷಣೆ ವರ್ಗದ ಜನರನ್ನ ದೇವರ ದರ್ಶನ ಮಾಡಲು ಬಿಡುತ್ತಿರಲಿಲ್ಲ. ಶರಣರ ಕಾಲದಲ್ಲಿ ಬಸವಣ್ಣರವರು ರಚಿಸಿರುವ ವಚನದಲ್ಲಿ ಹೇಳಿರುವ ಹಾಗೆ ಮನುಷ್ಯನ ಕಾಲಿನಿಂದ ಶಿರದವರೆಗೆ ಅಂಗಾಂಗಗಳಲ್ಲಿ ದೇವಾಲಯದ ರೂಪ ಕಲ್ಪಿಸಿ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವುನ್ನ ಕಳಶವಯ್ಯ ಎಂದು ಮನುಷ್ಯನ ಶರೀರವನ್ನ ದೇಗುಲ ಮಾಡಿ ಆತ್ಮದಲ್ಲಿ ಭಗವಂತನನ್ನ ಕಾಣಬಹುದು ಎನ್ನುವ ಮಾರ್ಗದರ್ಶನವನ್ನ ಬಸವಣ್ಣರವರು ನೀಡಿದ್ದಾರೆ. ಮನುಷ್ಯ ಜನ್ಮ ಅಪರೂಪವಾದದ್ದು. ಕುಟುಂಬದಲ್ಲಿ ಅತ್ತೆ ಸೊಸೆ ಅಣ್ಣ ತಮ್ಮಂದಿರುಗಳು ಬದುಕಿನ ಭಾವನೆಯಲ್ಲಿ ಸಾರ್ಥಕತೆಯಲ್ಲಿ ಜೀವನ ಸಾಗಿಸಿದರೆ ಕೌಟುಂಬಿಕದಲ್ಲಿ ಶಾಂತಿ ನೆಮ್ಮದಿ ಮನೆ ಮಾಡುತ್ತದೆ ಎಂದರು. ತಾಲೂಕು ಶಸಾಪ ಅಧ್ಯಕ್ಷ ಪ್ರೊಫೆಸರ್ ಬಸವರಾಜು ಹೊನ್ನೇಬಾಗಿ ಮಾತನಾಡಿ, ಶರಣರು ತಮ್ಮ ಸ್ವಾರ್ಥಕ್ಕೆ ವಚನಗಳನ್ನ ರಚಿಸಲಿಲ್ಲ. ಲೋಕದಲ್ಲಿ ಮನುಷ್ಯ ಮಾನವೀಯತೆಯ ಮೌಲ್ಯಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಾಳಬೇಕು. ಹಣವನ್ನ ಸಂಪಾದನೆ ಮಾಡಿ ವ್ಯರ್ಥವಾಗಿ ಖರ್ಚು ಮಾಡದೆ ಕಷ್ಟದ ಪರಿಸ್ಥಿತಿಯಲ್ಲಿರುವವರಿಗೆ ಸಹಕಾರ ನೀಡಿದರೂ ಅದು ಧರ್ಮಕ್ಕೆ ಅನುಗುಣವಾಗುತ್ತದೆ. ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು, ಭಾವಿಸಬೇಕು. ಮೇಲು ಕೀಳೆಂಬುದನ್ನು ಬಿಟ್ಟು ಸಮಾನತೆಯ ಬದುಕಿದರೆ ಧರ್ಮ ಉಳಿಯುತ್ತದೆ ಎಂದರು. ನಿಜಕ್ಕೂ ನಮ್ಮ ಮನಸ್ಸು ಗಟ್ಟಿಯಾಗುತ್ತೆ, ನಮ್ಮ ಮನಸ್ಸು ಒಂದು ರೀತಿಯ ರಿಲ್ಯಾಕ್ಸ್ ಮೂಡಿಗೆ ಹೋಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಇವತ್ತು ಈ ನಮ್ಮ ಭಾರತ ದೇಶದಲ್ಲಿ ದೇವರು, ಧರ್ಮ, ಜಾತಿ ಈ ಮೂರೇ ಪ್ರಧಾನ ಆಗ್ತಾ ಇದೆ. ನಾವು ದೇವರನ್ನು ಗೌರವಿಸೋಣ, ಪೂಜಿಸೋಣ, ದೇವರನ್ನು ಸ್ಮರಿಸ್ಕೊಳ್ಳೋಣ. ಈಗಲೂ ನಾವು ಸ್ಮರಿಸ್ಬೋದು ದೇವರನ್ನು. ದೇವರು ಬೇಕು ನಮಗೆ. ಇವತ್ತು ದೇವರಿಗೋಸ್ಕರ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಸಾಕಷ್ಟು ದೇವಾಲಯಗಳು, ದೇಗುಲಗಳು, ದೇವಸ್ಥಾನಗಳು ಅವು ಸುಲಿಗೆಯ ಕೇಂದ್ರಗಳಾಗಿದ್ದಾವೆ. ದೇವರ ಹೆಸರಿನಲ್ಲಿ, ದೇವಸ್ಥಾನದ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಇವತ್ತು ಶೋಷಣೆ ನಿರಂತರವಾಗಿ ನಡೀತಾ ಇದೆ. ಏಕೆಂದರೆ ಈ ಒಂದು ಭಾರತೀಯ ಸಂಕೀರ್ಣ ಸಮಾಜದಲ್ಲಿ ಜಾತೀಯತೆ ವಿಜೃಂಭಿಸ್ತಿದ್ದಾಗ ಅವತ್ತು ಎಷ್ಟೋ ಜನರನ್ನ, ಕೆಳವರ್ಗದ ಜನರನ್ನ ದೇವಸ್ಥಾನಗಳಿಗೆ ಬಿಟ್ಕೊಂತಿರ್ಲಿಲ್ಲ, ಗರ್ಭಗುಡಿಗೆ ಹೋಗಂಗಿರಲಿಲ್ಲ, ದೇವಸ್ಥಾನದ ಹತ್ರನೇ ಹೋಗಂಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ನೂರಾರು ದೇವಸ್ಥಾನಗಳು, ಇವತ್ತು ನೂರಾರು ದೇವರುಗಳಿದ್ದಾರೆ. ಹಾಗಾಗಿ ಬಸವಣ್ಣವರು ಹೇಳ್ತಾರೆ ಒಂದು ಕಡೆ, ದೇಹವೇ ದೇಗುಲ ಅಂತಕ್ಕಂಥ ಪರಿಕಲ್ಪನೆಯನ್ನು ಕೊಟ್ಟಂತಹ ಮಹಾನ್ ಚೇತನ. ಏಕೆಂದರೆ ಅವರು ಹೇಳ್ತಾರೆ, ಉಳ್ಳವರು ಶಿವಾಲಯವು ಮಾಡುವರು, ಒಂದು ವಚನದಲ್ಲಿ ಹೇಳ್ತಾರೆ, ಉಳ್ಳವರು ಶಿವಾಲಯವು ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಶಿರವೇ ವನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಅಂದರೆ ಪ್ರತಿಯೊಬ್ಬರ ದೇಹದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ, ಅದೇ ದೇಗುಲ. ಆ ಒಂದು ಪರಿಕಲ್ಪನೆಯನ್ನು ನೀಡೋದ್ರ ಮೂಲಕ ಎಲ್ಲ ನಾಗರಿಕರಿಗೆ, ಸಾಮಾನ್ಯರಿಗೆ ಆ ಒಂದು ಪರಿಕಲ್ಪನೆ ನೀಡಿ ಸಮಾಜದಲ್ಲಿದ್ದಂತಹ ಮೇಲು ಕೀಳು, ಈ ಜಾತೀಯ ಭಾವನೆಗಳನ್ನು ಹೋಗಲಾಡಿಸಲಿಕ್ಕೆ ಶ್ರಮಿಸಿದಂತಹ ಶ್ರೇಷ್ಠ ಸಮಾಜ ಸುಧಾರಕ ಅಂದರೆ ಬಸವಣ್ಣವರು. ನಮ್ಮಲ್ಲಿರುವ ದುಡ್ಡನ್ನು ಯಾವುದಕ್ಕೆ ಬಳಸ್ತೀವಿ ಅನ್ನೋದು ಮೌಲ್ಯ. ನಿಮ್ಮ ಮನೇಲಿ ನೀವಿದ್ದಾಗ ಏನೋ ಒಂದು ದುರ್ಘಟನೆ ನಡೀತಾ ಆಚೆಲಿ, ನನಗೆ ನಮ್ಮ ಅನುಭವದಲ್ಲಿ ನಡೆದಿರೋವು. ಅವಾಗ ಯಾರು ದುಡ್ಡು ಕೇಳ್ತಾರೆ, ಅಮ್ಮ ಬಾಯಿಲಿ ನಾನು ಕೊಡ್ತೀನಿ 500 ರೂಪಾಯಿ, ತೊಗೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸು ಅಂತ ಕೊಡೋದೈತಲ್ಲ, ಆ 500 ರೂಪಾಯಿ ಮೌಲ್ಯ ಎಷ್ಟಾಯ್ತು? ಇಲ್ಲ ನಾನು ಯಾರಿಗೂ ಕೊಡಲ್ಲ ಅಂತ ಇಟ್ಕೊಳ್ಳೋದ ಮೌಲ್ಯ ಎಷ್ಟಾಯ್ತು? ಶರಣರ ಮೌಲ್ಯಗಳು ಹಂಗಿದ್ದು, ಬದುಕು ಹಂಗಿತ್ತು. ಶರಣರು ಎಂದೂ ದೇವ್ರು ನುಡಿಕೊಂಡು ಹೋದಾರಲ್ಲ, ದಯಮಾಡಿ ಗಮನಿಸಬೇಕು. ಶರಣರನ್ನ ನಾವು ಯಾಕೆ ಪೂಜಿಸ್ತೀವಿ ಅಂತೇಳಿ ಶರಣರು ಎಂದೂ ದೇವ್ರು ನುಡಿಕೊಂಡು ಹೋದಾರಲ್ಲ. ಬಸವಣ್ಣ ಯಾಕೆ ದೇವ್ರ ನುಡುಕ ತಪ್ಪಿಸ್ತ ಅಂತ ಗೊತ್ತಾ? ವೈದಿಕ ಸಾಹಿ ಸುಕ್ಕದ ಸುಪ್ಪತ್ತಿಗೆಯಲ್ಲಿ ಮೃಷ್ಟಾನ್ನವನ್ನುಂಡು ತೇಲಾಡ್ತಾ ಇದ್ದಂಥ ಸಂದರ್ಭದಲ್ಲಿ, ದೇವಾಲಯಕ್ಕೆ ಹೋದರೆ ಒಳಗೆ ಬಿಟ್ಕೊಂಡೇ ಇರ್ತಕ್ಕಂಥ ಸಂದರ್ಭದಲ್ಲಿ, ನಾವೆಲ್ಲ ಒಂದು ಕಾಲದಲ್ಲಿ ದಲಿತರು, ನಾವೆಲ್ಲರೂ ಈ ಊರಿನವರೆಲ್ಲರೂ ಒಂದು ಕಾಲದಲ್ಲಿ ದಲಿತರು, ಹೋದಂಥ ಸಂದರ್ಭದಲ್ಲಿ ಬಿಟ್ಕೊಳ್ತಾ ಇರಲಿಲ್ಲ. ಆಗ ಹೇಳ್ತಾನೆ, ದೇವರು ಅಲ್ಲಿಲ್ಲ, ನಿನ್ನ ಕಾಯಕದಲ್ಲಿದ್ದಾನೆ, ನಿನ್ನ ಕಾಯಕ ಮಾಡು, ನಿನ್ನ ಮನೆತಕ್ಕೆ ದೇವರು ಬರ್ತಾನೆ ಅಂತಕ್ಕಂಥ ಮಾತನ್ನು ಬಸವಣ್ಣ ಹೇಳಿದ. ಕಾಯಕವೇ ಕೈಲಾಸ ಅಂದ. ನನ್ನ ಸ್ನೇಹಿತರು ಹೇಳಿರು, ಎನ್ನ ಕಾಲೇ ಕಂಬ ದೇಹವೇ ಹೇಳಿರು. ಯಾಕೆ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಾ? ನಿನ್ನ ದೇಹನೇ ದೇವಾಲಯ ಮಾಡ್ಕ, ನಿನ್ನ ಕಾಲು ಕಂಬ ದೇಹ ದೇಗುಲ ಶಿರವನ್ನ ಕಳಸವಯ್ಯ ಅಂತಕ್ಕಂಥ ಬಸವಣ್ಣ. ಯಾರೀ ಜಗತ್ತಿನಲ್ಲಿ
ಜಗತ್ತಿನ ಇವತ್ತೆಲ್ಲ ವಿಶ್ವದ ಎಲ್ಲ ರಾಷ್ಟ್ರಗಳು ಬಸವಣ್ಣನ ನೋಡ್ತಾ ಇದ್ದಾವೆ, ಅದರಲ್ಲೂ ಕರ್ನಾಟಕವನ್ನು ನೋಡ್ತಾ ಇದ್ದಾವೆ. ಅದನ್ನು ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದ ಹೇಳೋಕ್ಕೂ ಅಲ್ಲ, ಇಷ್ಟೊಂದು ಬಸವ ಅಂತ ಮಾತನ್ನು ಹೇಳ್ತಾನೆ. ಶರಣರ ಚೆನ್ನಾಗಿ ಓದಬೇಕು ಹೇಳ್ತಾ ಆಚಾರ ಕಾಶಿನಾಥ್ ನೀವು ಕೊಡಿ ಸರ್ ಕೊಡಿ ಸರ್. ಚಪ್ಪಾಳೆ ಚಪ್ಪಾಳೆ ಕೈ ತಂದಿಲ್ವಾ? ಅಭಿನಂದಿತರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸೋಣ. ಹೃತ್ಪೂರ್ವಕವಾದ ಅಭಿನಂದನೆಗಳ ಚಪ್ಪಾಳೆ ಮುಖಾಂತರ ಸಲ್ಲಿಸೋಣ.